ಉಡತಾಡಿ ಗ್ರಾಮದಿಂದ ಅಕ್ಕ ಮಾದೇವಿ ಬಂದ್ಲು ಗುಡಪುರ ಧಾನಂ ಬಂದು ತರತಿನಿದರಾಗ ಎಲ್ಲರೂ ಮಹಾತ್ಮರಿಗೆ ಬಸವೇಶ್ವರರು ಕೂಡಿಸಿದರು ಅಲ್ಲಿ. ಹೌದು ಹಿಂಗ ಲಿಂಗಮ್ಮ ಬಂದಳು ಮರಣದಿಂದ ಅಲ್ಲಿಗ. ಈ ಲಿಂಗಮ್ಮ ನೋಡುವ ಏ ಸಣ್ಣವಳಾಗಿ ನಡೆದ ನೋಡು ಶಿವನಮ ಸದಾ ನುಡದ ನೋಡು ಸಕಮಿನಿಗಲು ದುಡದ ನೋಡು ಆದಿತ ನಿನಗ. ಹೌದು ಹುಡುಗಿ ಆದಿತ ನಿನಗ. ಮನಸ್ಸಿಗೊತ್ತಿ ಹಿಡದ ನೋಡು ಇಂದ್ರಿಗಳನ್ನ ತಡದ ನೋಡು ಕರ್ಣಾಮೃತ ಕುಡದ ನೋಡು ತಿಳಿದಿದ್ದಾಳೆ ಸಜ್ಜನ ಸಂಘ ಕಟ್ಟಿ ನೋಡು ದುರ್ಜನ ಸಂಘ ಬಿಟ್ಟು ನೋಡು. ಹೌದು ಏ ಸಜ್ಜನರ ಸಂಘ ಕಟ್ಟಿ ನೋಡು ದುರ್ಜನರ ಸಂಘ ಬಿಟ್ಟ ನೋಡು ಸದೃಢ ಭಕ್ತಿ ಇಟ್ಟ ನೋಡು ಗುರುವಾಕ್ಯದ ಮೇಲೆ. ಹೌದು ಕೇಳು ಗುರುವಾಕ್ಯದ ಮೇಲೆ. ತನವಿನ ಗಡಿಗೆ ಸುಟ್ಟು ನೋಡು ಅನುಭವದ ಅಡಿಗೆ ಅಟ್ಟಿ ನೋಡು ಉನ್ಮನಿಗೆ ಹೋಗಿ ಮುಟ್ಟಿ ನೋಡು ತಿಳಿದಿದ್ದಾರೆ ಹುಡುಗಿ ತಿಳಿದಿದ್ದಾರೆ ಯೋಗಿಗಳನ್ನ ಕೂಡಿ ನೋಡು ಯೋಗಾಭ್ಯಾಸ ಮಾಡಿ ನೋಡು. ಹೌದು ಮೊದಲ ಯೋಗಿಗಳನ್ನ ಕೂಡಿ ನೋಡು ಯೋಗಾಭ್ಯಾಸ ಮಾಡಿ ನೋಡು ಉಗಮದತ್ತ ಓದಿ ನೋಡು ಬಿಟ್ಟಿತ ಭವದ ಬಾಲೆ. ಹೌದು ಹುಡುಗಿ ಬಿಟ್ಟಿತ ಭವದ ಬಾಲೆ. ಗೈಬೀಶನಗುಡ ಹಾಡಿ ನೋಡು ಅನುಭವಿಗರಲ್ಲಿ ಹಾಡಿ ನೋಡು ಗೈಬೀಶನಗುಡ ಹಾಡಿ ನೋಡು ತಿಳಿದಿದ್ದಾಳೆ ಹುಡುಗಿ ತಿಳಿದಿದ್ದಾಳೆ ಅನುಭವಿಗರಲ್ಲಿ ಹಾಡಿ ನೋಡು ದೇವರ ಕೊಂಡಾಡಿ ನೋಡು ಗೈಬೀಶನಗುಡ ಹಾಡಿ ನೋಡು ತಿಳಿದಿದ್ದಾಳೆ ಹುಡುಗಿ ತಿಳಿದಿದ್ದಾಳೆ ಹಾಡುವುದು ಎಲ್ಲ ಸರಿಯಾಗಿ ನಡೀತು ಸಮಯ ಮಾತರ ಸನೆ ಬಂತು. ಹೌದು ಏ ನೀಲಾವತಿ ಪದ ಇವರು ಹಾಡರ ಹಾಡಂಗ ಇನ್ನ ಗಂಡನ ಸೇವೆ ಮಾಡಿ ನೀಲಾವತಿ ಗರತಿ ಅಂದಾಗ ಅಂದ್ರ ವಾದ ಇಲ್ಲಿಗೆ ಮುಗೀತು ತಮ್ಮ ಸಾತಲಗಾವದಾಗ. ಗಂಡಗ ಆರತಿ ನೀಲಾವತಿ ಮಾಡಿ ಕಾಲ ಬಿದ್ದು ಕರೆದಳು ನನ್ನ ಗಂಡ ಹೆಚ್ಚಿಗಾಯ್ತ ಮುಗೀತ ಆವಾಗ. ಯಾಕಂದ್ರ ಮಹಾತ್ಮರ ಪದಗಳು ಹಾಡಿದರು ಅವರು. ಹೌದು ಮಾನ್ಯ ಮಾನ್ಯ ಪತಿಯ ವ್ರತರದು ಹಾಡಳ ಹಾಡಂಗ. ಇನ್ನು ನಾವು ದಾರಿ ಬಿಡಿಸೋದು ಬೇಡ ಹೋಗು ಟೈಮೀಗ ಇದುವ ಕೊನೆಯ ಪದ ನಾವು ಹಾಡೋದು ಸಬದಾಗ. ಅವರು ಬೆಳಗಾವಿಗೆ ಹೋಗಬೇಕು ನಾವು ಬತಾಟಿ ಹೋಗಬೇಕು ಸಮಯ ಸನಿ ಇದು ಬಂದದಿಲ್ಲೀಗ. ಏನೋ ಇದುವ ಕಾಳಕಾದೇವಿ ಜಾತ್ರೆ ಐತಿ ಅಂದ್ರ ಹೌದಲ್ರಿ
ಸ್ವಲ್ಪ ಹೆಣ್ಣ ದೇವರದು ತಮ್ಮ ಹಾಡ್ತೀನಿ ತಿಳ್ಕೋ ಆವಾಗ ಅಂದ್ರ ಯಾರ್ಯಾರು ಮಾನ್ಯ ಪತಿವ್ರತೆ ದೇವರು ಆದರೂ ಜಗದಾಗ ಆ 12ನೇ ಶತಮಾನದ ಒಳಗ ಕುಲಗವರಿಗೆ ಶರಣರಿಗೆ ಕಲ್ಯಾಣದಲ್ಲಿ ನಮ್ಮ ಬಸವೇಶ್ವರರು ತಮ್ಮ ಕೂಡಿಸಿದರಾವಾಗ ಕಾಶ್ಮೀರದಿಂದ ಮೋಳಗಿ ಮಾರಾಯ ಸುರ್ಪುರದಿಂದ ಹರಳಯ್ಯ ಶರಣಾಥ್ ಮಶಿಬಿ ನಾಳದಿಂದ ಹಡಪದ ಅಪ್ಪನ ಬಂದ ಅಲ್ಲಿಗ ಮಲಿ ಬೊಮ್ಮಯ್ಯ ಜಗದೇವಾಯ್ಯ ಬಂದ್ರು ಅಲ್ಲಿಗ ಶಿವನಿಗೆ ಇಂದ ಮುದ್ದ ಸಂಗಯ ಬಂದ ಅಲ್ಲಿಗ ಉಡತಾಡಿ ಗ್ರಾಮದಿಂದ ಅಕ್ಕ ಮಾದೇವಿ ಬಂದ್ಲು ಗುಡ್ಡಪುರ ಧಾನಂ ಬಂದು ತರತಿನಿದರಾಗ ಎಲ್ಲರೂ ಮಹಾತ್ಮರಿಗೆ ಬಸವೇಶ್ವರರು ಕೂಡಿಸಿದರು ಅಲ್ಲಿ ಹೌದು ಹಿಂಗ ಲಿಂಗಮ್ಮ ಬಂದಳು ಮರಣದಿಂದ ಅಲ್ಲಿಗ ಈ ಲಿಂಗಮ್ಮ ತಾಯಿ ಹಂಗ ಬರತಾಳ ಆವಾಗ ಒಂದ ಬುಟ್ಟಿ ಬಾಳಿ ಹಣ್ಣ ತಗೊಂಡು ತನ್ನ ತಲೆ ಮ್ಯಾಗ ಎಂಥ ದೇವಿ ಇದ್ಲು ಈ ಗುಡ್ಡಾಪುರದ ದಾನಮ ದೇವಿ ಪುಟ್ಟಿಯ ಇತ್ತು ತಲಿ ಮ್ಯಾಗ ಅಂತರಕ ಬುಟ್ಟಿ ಬಾಳಿ ಹಣ್ಣ ತಗೊಂಡು ಕಲ್ಯಾಣೂರಿಗೆ ಬಂದ್ಲು ಅಲ್ಲಿ ವಿಶ್ವಜ್ಯೋತಿ ಬಸವೇಶ್ವರರು ಇದ್ರು ಆವಾಗ 1,96,000 ಮಂದಿ ಇತ್ತು ಆವಾಗ ಈ ದಾನಮ ದೇವಿ ಪುಟ್ಟಿ ಹಣ್ಣ ತಂದಳು ಅಲ್ಲಿಗ ಬುಟ್ಟಿ ಬಾಳಿ ಹಣ್ಣ ತಗೊಂಡು ಕಲ್ಯಾಣ ಅನುಭವ ಮಂಟಪ ಬಂದ್ಲು ಬುಟ್ಟಿ ಹಣ್ಣ ನಾನು ದಾನ ಮಾಡ್ತೀನಿ ಆವಾಗ ವಿಶ್ವಜ್ಯೋತಿ ಬಸವೇಶ್ವರರು ಅಲ್ಲಮ್ಮ ಪ್ರಭುಗಳು ಇದ್ರು ಇವರು ಎಲ್ಲಾರು ಹೇಳತಾರ ಲಿಂಗಮ್ಮಗ ಏನ್ ಹೇಳ್ತಾರ್ರಿ ನೀನು ಪುಟ್ಟಿ ಬಾಳಿ ಹಣ್ಣ ತಂಗಿ ತಂದಿದಿ ಇಲ್ಲೀಗ 1,96,000 ಮಂದಿ ಐತಿ ಒಳಗ ಆಗ ದಾನಮದೇವಿ ಅಂದ್ಲು ಏನು ಮಾಡೋದೈತಿ ನಾನು ಬಡತನದಲ್ಲಿ ಇಷ್ಟೇ ತಂದಿನಿಲ್ಲೀಗ ವಿಶ್ವಜ್ಯೋತಿ ಬಸವೇಶ್ವರರು ಜನಗಳಿಗೆ ಹೇಳ್ತಾರೆ ಏನ್ ಹೇಳ್ತಾರ್ರಿ ತಮ್ಮ ಮಾಡೋರು ಭಕ್ತಿ ನೀಡೋರು ಕೆಡಿಸುದು ಬ್ಯಾಡ ಜಗದಾಗ ಏನು ಹಣ್ಣ ತಂದಾಳಂದ್ರ ಈಕಿ ಕೊಡುವ ಸಲವಾಗ ಆ ಸಂಗಮನಾಥನ ಆಶೀರ್ವಾದ ಇರಲಿ ಇವಳಿಗ ಅಣುರೇನೋ ತೃಣಕಟದಲ್ಲಿ ಭಗವಂತನ ವಾಸ ಯಾರಿಗೆ ಹ್ಯಾಂಗ ಕಳುತನ ಗುರುತಿಲ್ಲಿಗ ಬಸವೇಶ್ವರರು ಹಣ್ಣಿನ ಮೇಲೆ ಕೈ ಇಟ್ಟು ಲಿಂಗಮ್ಮಗ ಕೊಟ್ರು ಹೌದು ನೀನು ದಾನ ಮಾಡುತ್ತಾ ಹೋಗು ಮಂಟಪದ ಒಳಗ ಈ ಲಿಂಗಮ್ಮ ತಾಯಿ ಎಲ್ಲರಿಗೆ ಬಾಳಿಕಾಯಿ ಹಂಚತಾಳ ಆವಾಗ
1,96,000 ಮಂದಿತ್ತು ಒಳಗ 1,96,000 ಮಂದಿ ಬಾಳಿಕಾಯಿ ತಿಂದು ಬುಟ್ಟ್ಯಾನ ಹಂಗೆ ಹಣ್ಣ ಉಳಿದು ಆವಾಗ ಎಲ್ಲರೂ ತಿಂದು ಸಾಕಾಯ್ತು. ಪುಟ್ಟಿ ಹಿಡಿದು ಲಿಂಗಮ್ಮ ಬಂದ್ಲು. ನನ್ನ ಬಾಳಿಕಾಯಿ ಸಾತು ನೋಡು ಕಲ್ಯಾಣದ ಒಳಗ. ಆಗ ವಿಶ್ವಜ್ಯೋತಿ ಬಸವೇಶ್ವರರು ಅಂತಾಳಿ ಬಳಿಗ, ನೀನು ಲಿಂಗಮಲ್ಲ ದೊಡ್ಡ ದಾನಮ್ಮ ಜಗದಾಗ. ಇನ್ನ ಮೇಲೆ ನಿನ್ನ ಹೆಸರ ನಿಂಗಮ್ಮ ಅಂತ ಕರುವುದಿಲ್ಲ, ಗುಡ್ಡಾಪುರದ ನೀನು ದಾನಮ್ಮ ಜಗದಾಗ. ಮೂರ್ತಿ ಮರಿ ಆದರೂ ಕೀರ್ತಿ ಇಂದಿಗಿ ಉಳೀತು. ಅದಕ್ಕೆ ದಾನಮ್ಮ ಅಂತ ಕರೆದ್ರು ನೋಡು ದಾನಮ್ಮ ತಾಯಿಗ. ಏನೋ ಸಂಕ್ಷಿಪ್ತದೊಳಗ ಹಾಡ್ರಿ ಸಾಹೇಬ್ರ ಅಂದಿದ್ರು ನನಗ, ಅದು ಹಿಂಗ ಇರ್ತೈತಿ ನೋಡು ಹಾಡುದರ ಒಳಗ. ಕಲೆ ಎಂಬುದು ಸಪ್ತ ಸಾಗರ, ಯಾರು ಇದು ಮುಗಿಸಿಲ್ಲ, ಎಷ್ಟು ದಿವಸ ಆದರೂ ಇದು ಮುಗಿದಿಲ್ಲ ಆವಾಗ. ಗರ್ವ ಅಹಂಕಾರ ಬಂದ್ರ ಹಂಗೆ ನಾಶ ಆಗವರು ಹಿಂಗ. ಅದಕ್ಕೆ ಹೆಂಗೈತೆ ಅಂದ್ರೆ ಹೆಂಗಾಗ್ತದ್ರಿ? ಈ ಲಿಂಗಮ್ಮ ಅಂತ ಹೆಸರಿತ್ತು ಮೊದಲ ದಾನಮ್ಮ ದೇವಿಗೆ. ಹೌದು. ಬಸವೇಶ್ವರರು 1,96,000 ಮಂದಿಗೆ ಊಟ ಮಾಡಿಸಿದೆ ಅಂದ್ರೆ ನೀನು ಇನ್ನು ಮೇಲೆ ಗುಡ್ಡಾಪುರದ ದೊಡ್ಡ ದಾನಮ್ಮ ದೇವಿ ನೀನು ಅಂತೇಳಿ ಆಶೀರ್ವಾದ ಮಾಡಿದ್ರು. ಹೌದಲ್ರಿ ಮಾಡ್ಯಾರ. ಇವತ್ತಿನ ಮಿತಿಗೆ ದಾನಮ್ಮ ಅಂತ ಹೆಸರು ಬಂದದ. ಹೌದು ಹೌದು. ಅದಕ್ಕೆ ಮೂರ್ತಿ ಮರಿ ಆದರೂ ಕೀರ್ತಿ ಅಸ್ರಾಮ ಇಂತಿಂಥ ಮಾನ್ಯ ಪತಿವ್ರತೆಯರು ಈ ಭರತ ಖಂಡದಲ್ಲಿ ಆಗಿ ಹೋಗ್ಯಾರ. ಹೌದು. ಅದಕ್ಕೆ ಹೇಳ್ಯಾರ ಅವರು. ಇವರು ಒಂದು ಮಹಾತ್ಮರ ಹರ್ಯಾರತ್ತ ನಾನು ಹಾಡಿದ್ದೀನಿ. ಈಗ ನಮಗೂ ಮುಂದೆ ಹೋಗೋದೈತಿ, ಆರತಿ ಮಾಡ್ತಾ ಇದ್ದೀನಿ. ತಾವು ಶಾಂತತೆಯಿಂದ ಕೂತ್ ಕೇಳಿ. ಆರತಿ ಬೆಳಗುವೆನೋ ಶ್ರೀ